ರೈತರಿಂದ ಪಡೆದ ರಾಗಿಗೆ ಕಲ್ಲು ಮಣ್ಣು ಸೇರಿಸಿದ್ರೆ ಹುಷಾರ್. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಶಾಸಕ ಶಿವಲಿಂಗೇಗೌಡ. ಎಸ್ ಅರಸೀಕೆರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಡಿಯಲ್ಲಿ ಬರುವ ಕರ್ನಾಟಕ ಆಹಾರ ನಾಗರಿಕ ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರವನ್ನ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ ಉದ್ಘಾಟಿಸಿದರು. ಇನ್ನು ರಾಗಿ ಖರೀದಿ ಕೇಂದ್ರ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಅವರು, ರೈತರಿಂದ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಾಡುವಾಗ ರೈತರಿಗೆ ಯಾವುದೇ ತೊಂದರೆಯಾಗಬಾರದು ಮತ್ತು ಪಡೆದ ರಾಗಿಯಲ್ಲಿ ಯಾವುದೇ ಕಾರಣಕ್ಕೂ ಕಸ ಮಣ್ಣು ಮಿಶ್ರಣ ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಸರ್ಕಾರದ ಮಾರುಕಟ್ಟೆಗೆ ರೈತರ ಹೆಸರಲ್ಲಿ ಎಷ್ಟೇ ಪ್ರಮಾಣದಲ್ಲಿ ರಾಗಿ ಬಂದರೂ ಸಹ ರೈತರಿಗೆ ತೊಂದರೆಯಾಗದಂತೆ ಖರೀದಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಸರ್ಕಾರದ ಕರ್ತವ್ಯ. ಬಹುಶಃ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟಿದೆ? 35 ರೂಪಾಯಿ ಕಿಲೋ ರಾಗಿನ ತಗೊಂಡೋಗಿ ನೀವು ಕೊಡ್ತೀರಿ. ಇಲ್ಲಿ 4,886 ರೂಪಾಯಿ ಅಂದರೆ 1,000 ರೂಪಾಯಿ 1,300 ರೂಪಾಯಿ ನಿಮಗೆ ಹೆಚ್ಚುವರಿಯಾಗಿ ಸಿಗುತ್ತೆ. ಅದಕ್ಕೆ ರೈತರಿಗೆ ಈ ಬೆಲೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಹಳ ವರ್ಷಗಳಿಂದ ಈ ರಾಗಿಗಳನ್ನು ತಗೊಳ್ತದ್ದು. ಯಾಕೆ ಅಂದರೆ ಇದು ಇಂಟರ್ನ್ಯಾಷನಲ್ ಬೆಳೆ ಅಲ್ಲ. ಇದು ಎಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಲ್ಲಿಗೆ ಮಾತ್ರ ಇದು ಖರ್ಚಾಗ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಇದಕ್ಕೆ ಧಾರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 4-5 ಜಿಲ್ಲೆ ನಾವು ತಿಂತೀವಿ ನಾವು ಅಷ್ಟೇ ರಾಗಿನ. ಬಾಕಿ ಜಿಲ್ಲೆಗೆ ಮಂಗಳೂರಿನಲ್ಲಿ ರಾಗಿ ಅಂದ್ರೆ ಗೊತ್ತಿಲ್ಲ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಇದೇನು ಅಂತಾರೆ ಅವರು, ರಾಗಿ ಅಂದ್ರೆ ಏನು ಅಂತಾರೆ. ಅದಕ್ಕೆ ಈ ವ್ಯವಸ್ಥೆ ಸರಿಯಾಗಿ ಆಗಬೇಕು, ರೈತನ ಬೆಂಬಲಕ್ಕೆ ನಿಲ್ಲಬೇಕು. ಇನ್ನು ವಿಧಾನಸಭೆಯ ಗಲಾಟೆಯಲ್ಲಿ ಮತ್ತೆ ಪುನರುಚ್ಚಿಸಿ ಮಾತನಾಡಿದ ಅವರು, ನನ್ನನ್ನ ಕೊಬ್ಬರಿ ಕಳ್ಳ ಕಾಯಿ ಕಳ್ಳ ಎಂದು ಅನ್ಯ ಪಕ್ಷದವರು ತೇಜೋವಧೆ ಮಾಡಿದ್ರು. ನಾನು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ರೈತರಿಗೆ ಬೆಂಬಲ ಬೆಲೆ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೋರಾಟವನ್ನ ನಡೆಸಿದರ ಬಗ್ಗೆ ನನ್ನ ಕ್ಷೇತ್ರಕ್ಕೆ ತಿಳಿದಿದೆ. ಬೆಳಗಾವಿ ಅಧಿವೇಶನದಿಂದ ಪ್ರಾರಂಭವಾದ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂದಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಚಿತ ನಿಧಿ ಅವರ ನೆರವಿಗೋಸ್ಕರ ಹಣವನ್ನು ತೆಗೆದಿಡ್ತಾರೆ. ಆ ಹಣದಲ್ಲಿ KSFC ಮೂಲಕ ನಿಮಗೆ ಕೊಟ್ಟು ಬೆಂಬಲ ಬೆಲೆಗೆ ತಗೊಂಡು ಅವರು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅವರು ಮಾರಾಟ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ರಾಗಿ ಕೇಂದ್ರನ ನಾನು ಶಾಸಕರಾದ ಫಸ್ಟಲ್ಲೇ ಪ್ರಾರಂಭ ಮಾಡಿಸ್ತು. ಆಮೇಲೆ ತಗೊಂಡೋಗಿ ರಾಗಿ ತುಂಬಿರಲ್ಲ, ಮಣ್ಣೆ ತುಂಬಿದ್ರು. ಒಂದು ಓಡನ್ ಹತ್ರ ನಾನೇ ಹಗಲು ರಾತ್ರಿ ಮನೆಗಿದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ. ನಾನು ತಾಲೂಕು ಆಫೀಸ್ ಮುಂದೆ ಅವತ್ತಿನಿಂದ ಸ್ವಲ್ಪ ಶಿಸ್ತುಬದ್ಧವಾಗಿ ತಗತಾ ಇದ್ರು ರಾಗಿಗಳನ್ನ. ರೈತ ಅವನಿಗೆ ರಾಗಿಗೆ ಮಣ್ಣು ಬೆರೆಸಿ ಗೊತ್ತಿಲ್ಲ. ಯಾರು ಸ್ವಲ್ಪ ವರ್ತಕರಿರ್ತಾರೆ ಅವರು ಈ ಕಸುಬನ್ನು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಈ ರೀತಿ ಕಳಸ ಏನೋ ಬೇಕಾದಷ್ಟು ರಾಗಿಗಳು ಆಯಿತು. ಇದಕ್ಕೆಲ್ಲ ಅಧಿಕಾರಿಗಳು ಅವ್ಯವಸ್ಥೆ ಕಾರಣ.
ಇನ್ನು ಈ ವೇಳೆ ರಾಜ್ಯ ರೈತ ಸಂಘದ ದಯಾನಂದ, ಬಾಣವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯಣ್ಣ, ಜಿಲ್ಲಾ ಕೆಎಫ್ಸಿಸಿ ಅಧಿಕಾರಿ ಅನುರಾಧ, ಅಧಿಕಾರಿಗಳಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಸಿದ್ದರಂಗಸ್ವಾಮಿ, ಅರಸೀಕೆರೆ ಆಹಾರ ಇಲಾಖೆ ಶಿರಸ್ತಿದಾರರಾದ ಬಾಲಚಂದ್ರ, ಅರಸೀಕೆರೆ ಆಹಾರ ನಿಗಮದ ಪ್ರಭಾರ ವ್ಯವಸ್ಥಾಪಕ ಶ್ರೀನಾಥ್ ಸೇರಿ ಹಲವರು ರೈತರು ಹಾಜರಿದ್ದರು. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.